ನಂಬಿಕೆ ಅದ್ಭುತಗಳನ್ನ ತೋರಿಸುವಂತದಾಗಿದೆ. ನಂಬಿಕೆಯಿಂದ ಮಾತ್ರವೇ ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯ. ಹಾಗಾದ್ರೆ ಏನು ನಂಬಿಕೆ ಬೇಕು? ದೇವರ ಬಳಿಗೆ ಬರುವಾಗ ಮೊದಲೇ ನಂಬಿಕೆ ದೇವರಿದ್ದಾನೆ. ನಾವು ನಂಬಿ ಪ್ರಾರ್ಥಿಸುವಾಗ, ನಂಬಿ ಆರಾಧನೆ ಮಾಡುವಾಗ, ನಂಬಿ ಕಾಣಿಕೆಯನ್ನು ಕೊಡುವಾಗ, ನಂಬಿ ಸಭೆಯಲ್ಲಿ ಕಾಲಿಡುವಾಗ ಅದಕ್ಕೆ ಪ್ರತಿಫಲವನ್ನ ದೇವರು ಕೊಡುವವನಾಗಿದ್ದಾನೆ. ನಂಬಿಕೆ ಅನ್ನುವಂಥದ್ದು ಒಂದು ಕರೆನ್ಸಿ ಇದ್ದ ಹಾಗೆ. ಲೋಕ ನೋಡಿ ಹೇಳ್ತದೆ, ನಮ್ಗೆಲ್ಲ ಕಾರು ಬಂಗಲ ಮನೆ ಎಲ್ಲ ಇದ್ರೆ ಇವರು ಶ್ರೀಮಂತರಂತ ಹೇಳ್ತದೆ. ಆದ್ರೆ ದೇವರು ಏನು ಇಲ್ಲ ಅಂದ್ರು ನಿನ್ನ ಒಳಗಡೆ ವಿಶ್ವಾಸ, ದೇವರ ಮೇಲೆ ನಂಬಿಕೆ, ದೇವರ ಮೇಲೆ ಭಕ್ತಿ, ದೇವರ ಮೇಲೆ ಪ್ರೀತಿ, ವಿಶ್ವಾಸ ನಿನ್ನ ಒಳಗಡೆ ಇರುವಾಗ ದೇವರು ನೋಡಿ ಹೇಳ್ತಾನೆ, ನೀನೇ ನಿಜವಾದ ಶ್ರೀಮಂತ. ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ. ಆದರೆ ನಂಬಿಕೆ ಇಲ್ಲದ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನಂಬಿಕೆ, ವಿಶ್ವಾಸ, ಈ ನಂಬಿಕೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಬೈಬಲ್ ಅಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೆ ನಾವು ನೋಡುವಾಗ ಅನೇಕ ಬಾರಿ ನಂಬಿಕೆ ಬಗ್ಗೆ ಬರೆಯಲ್ಪಟ್ಟಿದೆ. ನಂಬಿಕೆ ಅನ್ನುವಂಥದ್ದು ಒಂದು ಬಾಗಿಲಾಗಿದೆ. ಏನಾಗಿದೆ ನಂಬಿಕೆ ಅನ್ನುವಂಥದ್ದು? ಬಾಗಿಲು. ಸೊ ಒಂದು ಮನೆ ಒಳಗಡೆ ನಾವು ಹೋಗ್ಬೇಕಾದ್ರೆ ಒಂದು ಬಾಗಿಲಿನಿಂದ ಮಾತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ. ಫಸ್ಟ್ ಬಾಗಿಲನ್ನು ತೆರೆದ ತಕ್ಷಣ ಒಳಗಡೆ ಹೋಗ್ತೇವೆ, ನೀರನ್ನು ಕುಡಿತೇವೆ, ಸ್ವಲ್ಪ ಹೊತ್ತು ಕೂಡ್ತೇವೆ, ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ತೇವೆ, ಫ್ಯಾನ್ ಅನ್ನು ಹಾಕ್ತೇವೆ. ಸೊ ರೂಮಲ್ಲಿ ನಾವು ನೋಡ್ತೇವೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಅಂದ್ರೆ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಮುಖ್ಯವಾದದ್ದೇನ್ರಿ? ಬಾಗಿಲು. ಸೊ ಹಾಗೆ ನಂಬಿಕೆಯ ಬಾಗಿಲಲ್ಲಿ ನಂಬಿಕೆ ರಕ್ಷಣೆಗೆ ಅದು ದಾರಿ ತೋರಿಸ್ತದೆ, ನಂಬಿಕೆ ಸ್ವಸ್ಥತೆಯನ್ನು ಕೊಡುತ್ತದೆ, ನಂಬಿಕೆ ಸೈತಾನ ಮೇಲೆ ಜಯ ಕೊಡುತ್ತದೆ, ನಂಬಿಕೆ ನೀತಿವಂತರನ್ನಾಗಿ ಮಾಡುತ್ತದೆ, ನಂಬಿಕೆ ದೇವರ ಮಹಿಮೆಯನ್ನ ತೋರ್ಪಡಿಸುತ್ತದೆ, ನಂಬಿಕೆ ದೇವರನ್ನು ಮೆಚ್ಚಿಸುವಂತೆ ಮಾಡುತ್ತದೆ, ನಂಬಿಕೆ ಲೋಕದ ಮೇಲೆ ಜಯವನ್ನದು ಕಾಣುವಂಥದ್ದಾಗಿದೆ, ನಂಬಿಕೆ ಪ್ರಾರ್ಥನೆಗೆ ಉತ್ತರವನ್ನ ಕೊಡುವಂಥದ್ದಾಗಿದೆ, ನಂಬಿಕೆ ಅದ್ಭುತಗಳನ್ನ ತೋರಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಒಂದೇ ಒಂದು ಬಾಗಿಲು, ಇಷ್ಟೆಲ್ಲ ಕಾರ್ಯಗಳನ್ನ ನಾವು ನೋಡ್ತೇವೆ. ಓದಂತ ವಾಕ್ಯ ಭಾಗದಲ್ಲಿ ನಂಬಿಕೆಯೋ ಆದ್ರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಈ ವಾಕ್ಯ ಭಾಗದಲ್ಲಿ ದೇವರ ವಾಕ್ಯ ಹೇಳ್ತಿದೆ, ವಿಶ್ವಾಸ ಇಲ್ಲದೆ, ನಂಬಿಕೆ ಇಲ್ಲದೆ ನಾನು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸ್ತೇನೆ ಅನ್ನುವುದು ಅದು ಆಗದಂತ ಕೆಲಸ. ನಂಬಿಕೆಯಿಂದ ಮಾತ್ರವೇ ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯ. ಹಾಗಾದ್ರೆ ಏನು ನಂಬಿಕೆ ಬೇಕು? ದೇವರ ಬಳಿಗೆ ಬರುವಾಗ ಮೊದಲೇ ನಂಬಿಕೆ ದೇವರಿದ್ದಾನೆ, ತನ್ನನ್ನು ಹುಡುಕುವವರಿಗೆ ದೇವರು ಸಿಗ್ತಾನೆ ಎನ್ನುವಂಥದ್ದು ವಿಶ್ವಾಸ ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ. ಯಾವುದೇ ಆಲಯದಲ್ಲಿ, ಯಾವುದೇ ಸ್ಥಳದಲ್ಲಿ ನಾವು ಕಾಲಿಟ್ಟಾಗ ಫಸ್ಟ್ ಮೊದಲು ನಮಗೆ ಬೇಕಾದಂತ ನಂಬಿಕೆ ಏನಂದ್ರೆ ದೇವರು ಇದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ವಿಶ್ವಾಸ ಮಾಡ್ತೀರಿ ದೇವರು ಲೋಕದಲ್ಲಿ ಇದ್ದಾನೆ ಎಂಬುದಾಗಿ? ದೇವರು ಲೋಕದಲ್ಲಿ ಇದ್ದಾನೆ ಎಷ್ಟು ಜನ ವಿಶ್ವಾಸ ಮಾಡ್ತೀರಿ? ಹಲ್ಲೆಲೂಯಾ. ಸೊ ಈ ವಿಶ್ವಾಸ ಇಲ್ಲದೆ, ಈ ನಂಬಿಕೆ ಇಲ್ಲದೆ ನಾವು ದೇವರನ್ನ ಎಷ್ಟೇ ಆರಾಧನೆ ಮಾಡಿದರು, ಎಷ್ಟೇ ಸ್ತುತಿಸಿದರು, ಎಷ್ಟೇ ದೇವರನ್ನ ಕೊಂಡಾಡಿದರು, ದೇವರ ಆಲಯದಲ್ಲಿ ಕಾಲಿಟ್ಟರು, ಕೊಟ್ಟ ಕಾಣಿಕೆಯಾಗಿರಬಹುದು, ಹೇಳುವಂತ ಸಾಕ್ಷಿ ಆಗಿರಬಹುದು, ಏನೆಲ್ಲ ಆತ್ಮೀಯ ಕಾರ್ಯಗಳನ್ನು ನಾವು ಮಾಡಬಹುದು, ಆದ್ರೆ ದೇವರು ಇದ್ದಾನೆಂಬುದಾಗಿ ನಂಬಲಾರದೆ ಏನೆಲ್ಲ ನಾವು ಕಾರ್ಯ ಮಾಡುವುದು ವ್ಯರ್ಥ. ದೇವರು ಇದ್ದಾನೆಂಬುದಾಗಿ ನಾವು ನಂಬಿ ಪ್ರಾರ್ಥಿಸುವಾಗ, ನಂಬಿ ಆರಾಧನೆ ಮಾಡುವಾಗ, ನಂಬಿ ಕಾಣಿಕೆಯನ್ನು ಕೊಡುವಾಗ, ನಂಬಿ ಸಭೆಯಲ್ಲಿ ಕಾಲಿಡುವಾಗ ಅದಕ್ಕೆ ಪ್ರತಿಫಲವನ್ನ ದೇವರು ಕೊಡುವವನಾಗಿದ್ದಾನೆ. ಹೌದು, ನಂಬಿಕೆ ಅನ್ನುವಂಥದ್ದು ಬಹಳ ನಮ್ಮ ಜೀವನದಲ್ಲಿ ಪ್ರಾಮುಖ್ಯ. ದೇವರ ಮನೆ ಒಳಗಡೆ ನಾವು ಹೋಗ್ಬೇಕಾದ್ರೆ, ದೇವರ ಮನೆಯಲ್ಲಿ ನಾವು ವಾಸ ಮಾಡಬೇಕಾದ್ರೆ ಈ ಬಾಗಿಲಿನ ಮೂಲಕವೇ ದೇವರ ಮನೆಯಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯ. ಒಂದು ಮನೆಯಲ್ಲಿ ಬಾಗಿಲ ಮೂಲಕ ಯಾವ ರೀತಿಯಲ್ಲಿ ಒಳಗಡೆ ಹೋಗ್ತೀವೋ ಹಾಗೆ ಈ ನಂಬಿಕೆಯ ಮೂಲಕ ದೇವರ ಮನೆಯಲ್ಲಿ ನಾವು ವಾಸ ಮಾಡಲಿಕ್ಕೆ ಸಾಧ್ಯ. ಮನೆ ಒಳಗಡೆ ಹೋಗ್ಬೇಕಾದ್ರೆ ಯಾವ ರೀತಿಯಲ್ಲಿ ಬಾಗಿಲು ಪ್ರಾಮುಖ್ಯವಾಗಿರ್ತದೋ ಹಾಗೆ ದೇವರ ಬಳಿಗೆ ಹೋಗ್ಬೇಕಾದ್ರೆ ಈ ನಂಬಿಕೆಯಿಂದಲೇ ದೇವರ ಬಳಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯ. ಏನು ಆ ನಂಬಿಕೆ? ದೇವರು ಇದ್ದಾನೆ. ಹಲ್ಲೆಲೂಯಾ. ದೇವರು ಇದ್ದಾನೆ, ಆತ ನನ್ನ ಪ್ರೀತಿಸಿದ್ದಾನೆ, ಆತ ನನಗೋಸ್ಕರ ಕಲ್ವಾರಿ ಶಿಲ್ಬೆ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಾನೆ, ಆತ ನನಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ, ಆತ ನಂಬಿದರೆ ನನಗೆ ರಕ್ಷಣೆ ಇದೆ, ಆತ ನಂಬಿದರೆ ನನಗೆ ನೀತಿ ಇದೆ, ಆತ ನಂಬಿದರೆ ಆತನಿರುವ ಜಾಗದಲ್ಲಿ ನಾನು ಇರ್ತೇನೆ ಎಂಬುದಾಗಿ ಒಂದು ವಿಶ್ವಾಸದಿಂದ ಈ ಲೋಕದಲ್ಲಿ ನಡೆಯುವುದಾದರೆ ಅವನು ಖಂಡಿತವಾಗಿ ಕೂಡ ದೇವರ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ.
ಈ ನಂಬಿಕೆ ಇಲ್ಲದೆ ನಾವು ಎಷ್ಟೇ ಆರಾಧನೆ ಮಾಡಿದ್ರು, ದೇವರಿಗೆ ಸ್ತೋತ್ರ ಮಾಡಿದ್ರು, ಅದು ಒಂದು ದಿನ ವ್ಯರ್ಥವಾಗಿ ದೇವರ ಮುಂದೆ ಅದು ಕಾಣುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಂತದ್ದಾಗಿದ್ದೇವೆ ಪ್ರಿಯರೇ. ಹೌದು, ನಂಬಿಕೆ ಅನ್ನುವಂಥದ್ದು ಅದು ಕರೆನ್ಸಿ ಇದ್ದ ಹಾಗೆ. ನೋಡೋಣ ದೇವರ ವಾಕ್ಯ ಭಾಗದಲ್ಲಿ ಯಾಕೋಬ 2ನೇ ಅಧ್ಯಾಯ 5ನೇ ವಚನ ಓದೋಣ. ನನ್ನ ಪ್ರಿಯ ಸಹೋದರರೇ ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನ ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನ ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ. ಇಲ್ಲಿ ಬೈಬಲ್ ನಾವು ನೋಡ್ತೇವೆ, ಈ ಲೋಕದಲ್ಲಿ ಬಡವರಾಗಿರುವಂತ ನಾವುಗಳು ಎಂತವರಂತೆ, ನಾವು ದೇವರ ದೃಷ್ಟಿಯಲ್ಲಿ ಎಂತವರಾಗಿದ್ದೇವೆ? ಬಡವರು. ನಾವು ಅಂದ್ಕೊಳ್ಬಹುದು ನಾನು ಶ್ರೀಮಂತಪ್ಪ, ನನಗೆಲ್ಲ ಇದೆ ಅಂತ ನಾವು ಅಂದ್ಕೊಳ್ಬಹುದು. ದೇವರಷ್ಟು ಶ್ರೀಮಂತರು ಯಾರು ಇಲ್ಲ. ಯಾಕಂದ್ರೆ ಬೈಬಲ್ ಹೇಳ್ತದೆ, ಆಕಾಶ ನನ್ನದು, ಭೂಮಿ ನನ್ನದು, ನಾನು ಇದನ್ನು ಮನುಷ್ಯರಿಗೆ ನಾನು ಕೊಟ್ಟಿದ್ದೇನೆ. ದೇವರೆಷ್ಟು ಶ್ರೀಮಂತನಲ್ಲ, ಭೂಮಿ ಎಲ್ಲ ಆತನೇ ಅಂತೆ, ಆಕಾಶ ಎಲ್ಲ ಆತನೇ ಅಂತೆ, ದೊಡ್ಡ ಶ್ರೀಮಂತ. ಆತನಷ್ಟು ಶ್ರೀಮಂತನು ಯಾರು ಲೋಕದಿಲ್ಲ. ಮುಖೇಶ್ ಅಂಬಾನಿ ಅವರು ಕೂಡ ಇಲ್ಲ, ಬೇರೆ ಯಾರು ಕೂಡ ಇಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಭೂಮಿ ನನ್ನಂತ ದೇವ್ರು ಹೇಳ್ತಾನೆ, ಆಕಾಶ ನನ್ನದು. ಇಡೀ ಭೂಮಿನೇ ಆತನದಂದ್ರೆ, ಆಕಾಶವೇ ಆತನದಂದ್ರೆ ದೊಡ್ಡ ಶ್ರೀಮಂತನಲ್ವಾ? ಹೌದಾ ಇಲ್ವಾ? ದೇವರು ಬಡವನ ಶ್ರೀಮಂತನಾಗಿದ್ದಾನೆ. ಸೊ ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ನಮ್ಮನ್ನ ಬಡವರಾಗಿರುವ ನಮ್ಮನ್ನ ಆರಿಸಿಕೊಂಡು ನಾವು ನಂಬಿಕೆಯಲ್ಲಿ ಶ್ರೀಮಂತರಾಗುವುದಕ್ಕೆ ದೇವರು ನಮ್ಮನ್ನು ನೇಮಿಸಿದ್ದಾನೆ. ಹಲ್ಲೆಲೂಯಾ. ನಂಬಿಕೆ ಅನ್ನುವಂಥದ್ದು ಒಂದು ಕರೆನ್ಸಿ ಇದ್ದ ಹಾಗೆ, ಹಣ ಇದ್ದ ಹಾಗೆ. ಗಮನಿಸಿ, ನಂಬಿಕೆ ಅನ್ನುವಂಥದ್ದು ದುಡ್ಡು ಇದ್ದ ಹಾಗೆ. ನಾವು ಈ ಲೋಕದಲ್ಲಿ ನಾವು ನೋಡ್ತೇವೆ, ಎಷ್ಟು ದುಡ್ಡು ಜಾಸ್ತಿ ಲೋಕದಲ್ಲಿ ಜನರಿಗಿದ್ರೆ ಅವ್ರಿಗೆ ಏನಂತ ನಾವು ಕರಿತೇವೆ? ಶ್ರೀಮಂತರು, ಇದ್ದವರು ಎಂಬುದಾಗಿ ನಾವು ಕರಿತೇವೆ. ಬೈಬಲ್ ಅಲ್ಲಿ ಕೂಡ ನಾವು ನೋಡುತ್ತೇವೆ, ನಂಬಿಕೆ ಕೂಡ ದುಡ್ಡಿದ ಹಾಗೆ. ಈ ನಂಬಿಕೆ ಯಾರ ಹತ್ರ ಎಷ್ಟು ಇರ್ತದೋ ಅವರು ಶ್ರೀಮಂತರಾಗಿದ್ದಾರೆ. ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಹಣ ಇದ್ದವರಿಗೆ ಶ್ರೀಮಂತರಂತ ನಾವು ಕರಿತೀವೋ, ಅದೇ ರೀತಿಯಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆಯಿಂದ ಮುಂದೆ ಹೋಗ್ತಾ ಇರುವವರಿಗೆ, ಆ ನಂಬಿಕೆಯಿಂದ ಜೀವಿಸ್ತಾ ಇರುವಾಗೆ, ಆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವವರಿಗೆ, ಆ ನಂಬಿಕೆಯಿಂದ ಸೇವೆ ಮಾಡುವಂತವರಿಗೆ, ಆ ನಂಬಿಕೆಯಿಂದ ಬದುಕುತ್ತಾ ಇರುವಂತ ಮಕ್ಕಳಿಗೆ ಅವರು ಶ್ರೀಮಂತರಾಗಿದ್ದಾರೆ. ಅವರು ಬಡವರಲ್ಲ, ಅವರು ಶ್ರೀಮಂತರು. ಯಾಕಂದ್ರೆ ನಾವು ಅವರ ವಿಶ್ವಾಸ ನನ್ನ ಮೇಲೆ ಇರುವುದರಿಂದ, ಅವರ ನಂಬಿಕೆ ನನ್ನ ಮೇಲೆ ಇರುವುದರಿಂದ ಅವರು ಬಡವರಾಗಿಲ್ಲ, ಅವರು ಶ್ರೀಮಂತರಾಗಿ ನಾನು ಅವರನ್ನ ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಲೋಕ ನೋಡಿ ಹೇಳ್ತದೆ. ನಮ್ಗೆಲ್ಲ ಕಾರು, ಬಂಗಲಾ, ಮನೆ ಎಲ್ಲ ಇದ್ರೆ ಇವರು ಶ್ರೀಮಂತರಂತ ಹೇಳ್ತದೆ. ಆದ್ರೆ ದೇವರು ಏನು ಇಲ್ಲ ಅಂದ್ರು ನಿನ್ನ ಒಳಗಡೆ ವಿಶ್ವಾಸ, ದೇವರ ಮೇಲೆ ನಂಬಿಕೆ, ದೇವರ ಮೇಲೆ ಭಕ್ತಿ, ದೇವರ ಮೇಲೆ ಪ್ರೀತಿ, ವಿಶ್ವಾಸ ನಿನ್ನ ಒಳಗಡೆ ಇರುವಾಗ ದೇವರು ನೋಡಿ ಹೇಳ್ತಾನೆ, ನೀನೇ ನಿಜವಾದ ಶ್ರೀಮಂತ. ಆಮೆನ್. ಒಂದು ಸಾರಿ ನಿನ್ನ ಒಳಗಡೆ ನಂಬಿಕೆ ಹೋಯ್ತಂದ್ರೆ ಮತ್ತೆ ನಂಬಿಕೆಯಲ್ಲಿ ಶ್ರೀಮಂತಳಾಗುವುದು ತುಂಬಾ ಕಷ್ಟ ರೀ. ಒಂದು ಸಾರಿ ನಿನ್ನ ಒಳಗಡೆ ವಿಶ್ವಾಸ ಹೋಯ್ತಂದ್ರೆ ಮತ್ತೆ ಅದನ್ನು ಗಳಿಸುವುದು ಕಷ್ಟ. ಮೊದಲನೇ ಪೇತ್ರದಲ್ಲಿ ನಾವು ನೋಡುತ್ತೇವೆ, ಬಂಗಾರಕ್ಕಿಂತದ್ದು ಅಮೂಲ್ಯವಾದದ್ದು ನಂಬಿಕೆ. ನೋಡಿ, ವಿಶ್ವಾಸ ನಮಗೆ ಬೇಕು, ಎಲ್ಲದರ ಮೇಲೆ ವಿಶ್ವಾಸ ನಮಗೆ ಬೇಕು. ಪ್ರಾರ್ಥನೆ ಮಾಡುವಾಗ ದೇವರು ನನ್ನ ಪ್ರಾರ್ಥನೆ ಕೇಳ್ತಾನೆ ಎಂಬುವಂತ ವಿಶ್ವಾಸ, ಕೆಲಸಕ್ಕೆ ಕೈ ಹಾಕುವಾಗ ಕರ್ತನ ಪ್ರಾರ್ಥನೆ ನನ್ನ ಒಂದು ಕೆಲಸಕ್ಕೆ ಕಾರ್ಯವನ್ನ ಸಿದ್ಧಿಗೆ ತರ್ತಾನೆ ಎಂಬುವಂತ ವಿಶ್ವಾಸ, ನಾವೆಲ್ಲಾದ್ರೂ ಹೋಗುವಾಗ ದೇವರು ನನಗೆ ಜಯ ಕೊಡ್ತಾರೆ ಅನ್ನುವಂತ ಒಂದು ವಿಶ್ವಾಸ, ನಾವೇನ್ ಕೆಲಸ ಮಾಡಿದ್ರು ದೇವರು ಮಾಡ್ತಾರೆ ಅನ್ನುವಂತ ಒಂದು ನಂಬಿಕೆ, ವಿಶ್ವಾಸ, ಅದು ನಮ್ಮ ಒಳಗಡೆ ಇರುವಾಗ ನಾವು ನಿಜವಾಗಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸ್ತೇವೆ ಮತ್ತು ದೇವರಲ್ಲಿ ಐಶ್ವರ್ಯವಂತರು ನಾವಾಗಿದ್ದೇವೆ. ಕೆಲವೊಂದ್ಸಾರಿ ಹೇಳ್ತೀವಿ, ನಿನ್ ಮೇಲೆ ನಾನು ಬಹಳ ನಂಬಿಕೆ ಇದ್ರೆ ಅಂತ ಮನುಷ್ಯರಿಗೆ ನಾವು ಹೇಳ್ತೀವಿ, ನಿನ್ ಮೇಲೆ ನಾನು ಬಹಳ ವಿಶ್ವಾಸ ಇದೆ ರೀ. ಯಾರ ಮೇಲೆ ಇಲ್ಲ ಅಂದ್ರೂ ನಿನ್ ಮೇಲೆ ವಿಶ್ವಾಸ ಇದೆ, ನೀನ್ ಕೆಲಸ ಮಾಡ್ತೀಯ ಅಂತ ನಿನ್ ಮೇಲೆ ವಿಶ್ವಾಸ ಇದೆ ಅಂತ ನಾವು ಹೇಳ್ತೀವಿ. ಹಾಗೆ ದೇವರ ಮೇಲೆ ಕೂಡ ಸಂಪೂರ್ಣವಾದ ನಂಬಿಕೆ ನಮಗಿರಬೇಕಾಗಿದೆ. ಆ ನಂಬಿಕೆಯಲ್ಲಿ ನಾವು ಬೆಳೀಬೇಕಾಗಿದೆ, ಐಶ್ವರ್ಯವಂತರಾಗಬೇಕಾಗಿದೆ. ಆಮೆನ್. ಇವತ್ತು ನಂಬಿಕೆ ಇದೆನಾ? ನಮಗೆ ಪ್ರಾರ್ಥನೆ ಮೇಲೆ ನಂಬಿಕೆ ಇದೆನಾ? ಸೇವೆಯ ಮೇಲೆ ನಂಬಿಕೆ ಇದೆನಾ? ನಾವು ಮಾಡುವಂತ ಕೆಲಸ ಕಾರ್ಯ, ಕೈ ಹಾಕುವ ಕೆಲಸದಲ್ಲಿ ನಂಬಿಕೆ ಇದೆನಾ? ದೇವರಿದ್ದಾನೆ, ನನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ, ನನ್ನ ಸೇವೆಯನ್ನ ದೇವರು ನೋಡ್ತಾನೆ, ನಾನು ಮಾಡುವ ಕೆಲಸವನ್ನ ದೇವರು ನೋಡ್ತಾ ಇದ್ದಾನೆ. ಹೌದು, ಆತನಲ್ಲಿ ನಾನು ಪ್ರೀತಿಸುವಾಗ ಆತನ ಇದ್ದಾನೆ ಎಂಬುದಾಗಿ ನಾವು ನಂಬುವಾಗ ಖಂಡಿತವಾಗಿ ನನ್ನ ಜೀವನದಲ್ಲಿ ಒಂದು ದೊಡ್ಡ ಕಾರ್ಯವನ್ನ ನಾನು ನೋಡ್ತೇನೆ ಎಂಬುದಾಗಿ ಒಂದು ವಿಶ್ವಾಸ ನಮ್ಮ ಒಳಗಡೆ ಇದ್ರೆ ಒಂದು ದಿನ ನಾವು ಬಡವರಾಗಿ ಇರುವುದಿಲ್ಲ, ಒಂದಿನ ಐಶ್ವರ್ಯವಂತರಾಗಿ ದೇವರ ಮುಂದೆ ನಾವು ಕಾಣುವರಾಗಿದ್ದೇವೆ. ದೇವರ ಮುಂದೆ ಐಶ್ವರ್ಯವಂತರಾಗಿದ್ರೆ ಜನರು ಬಡವರಾಗಿ ಎಂಬುದಾಗಿ ನಮ್ಮನ್ನು ಹೇಳಬಹುದು, ಏನು ಇಲ್ಲ ಎಂಬುದಾಗಿ ಹೇಳಬಹುದು. ದೇವರು ಹೇಳ್ತಾನೆ, ಮಗನೇ ಮಗಳೇ, ನೀನು ಐಶ್ವರ್ಯವಂತನಾಗಿದ್ದೀಯಾ, ಯಾಕಂದ್ರೆ ನೀನು ನಮ್ಮ ಮೇಲೆ ನಂಬಿಕೆಯಿಂದ ನೀನು ಜೀವಿಸ್ತಾ ಇದೆಯಾ, ನಾನು ನಂಬಿಕೆಯಲ್ಲಿ ನಡೀತಾ ಇರುವುದರಿಂದ ಖಂಡಿತವಾಗಿ ನೀನು ಬಡವಳಲ್ಲ, ನೀನು ಐಶ್ವರ್ಯವಂತ ಮಗನಾಗಿ ಮಗಳಾಗಿದ್ದೀಯ ಎಂಬುದಾಗಿ. ದೇವರೇ, ನನ್ನ ನಂಬಿಕೆಯಲ್ಲಿ ಬೆಳೀಬೇಕಪ್ಪ. ಹೌದು, ನನ್ನ ನಂಬಿಕೆ ಚಿಕ್ಕದಾಗಿರಬಾರ್ದು, ನನ್ನ ನಂಬಿಕೆ ಸಣ್ಣದಾಗಿರಬಾರ್ದು ಸ್ವಾಮಿ. ನಾನು ನಂಬಿಕೆಯಲ್ಲಿ ಐಶ್ವರ್ಯವಂತ ಮಗನಾಗಿ ಮಗಳಾಗಿರ್ಬೇಕು.
ಹೌದು, ಇವತ್ತಿಂದ ದೇವರೇ ನಾನು ನಂಬಿಕೆಯಲ್ಲಿ ಬೆಳೆಯುತ್ತೇನೆ, ನಂಬಿಕೆಯಿಂದ ಪ್ರಾರ್ಥಿಸುತ್ತೇನೆ, ನಂಬಿಕೆಯಿಂದ ಸೇವೆ ಮಾಡುತ್ತೇನೆ, ನಂಬಿಕೆಯಿಂದ ಆರಾಧನೆ ಮಾಡುತ್ತೇನೆ, ನಂಬಿಕೆಯಿಂದ ನಿನ್ನ ಪಾದಕ್ಕೆ ನಾನು ಬರುತ್ತೇನೆ, ನಂಬಿಕೆಯಿಂದ ಸ್ವಾಮಿ ಆತ್ಮಿಕ ಕಾರ್ಯಗಳನ್ನು ನಾನು ಮಾಡುತ್ತೇನೆ. ಕಾರಣ ಯಾಕೆಂದರೆ ನಾನು ಐಶ್ವರ್ಯವಂತನಾಗಬೇಕು. ಲೋಕದಲ್ಲಿ ಬಡವರಾಗಿರುವಂತ ನಿಮ್ಮನ್ನ ಐಶ್ವರ್ಯವಂತರಾಗಲಿಕ್ಕೆ, ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಲಿಕ್ಕೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆಂಬುದಾಗಿ ಇಬ್ರಿಯ 11:6 ನೋಡಿದ ಹಾಗೆ ಆತನಲ್ಲಿ ನಾವು ಐಶ್ವರ್ಯವಂತರಾಗಲಿಕ್ಕೆ ದೇವರು ಬಯಸ್ತಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಅಪ್ಪ.